ಹೊನ್ನಾವರ ಗುಣವಂತಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚರಂಡಿ ನಿರ್ಮಿಸುವ ಕುರಿತು ಶನಿವಾರ ಗ್ರಾಮ ಪಂಚಾಯತ್ ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಐಆರ್ಬಿ ಕಂಪನಿಯವರಿಗೆ ಮನವಿ ಸಲ್ಲಿಸಲಾಯಿತು. ಹೊನ್ನಾವರ ತಾಲೂಕಿನ ಗುಣವಂತೆಯ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಹೊಂದಿಕೊಂಡಿರುವ ಚರಂಡಿಯು ರಸ್ತೆ ಅಗಲೀಕರಣದ ವೇಳೆ ಸಂಪೂರ್ಣ ನಾಶವಾಗಿದ್ದು, ಸುವ್ಯವಸ್ಥಿತವಾದ ಯಾವುದೇ ಚರಂಡಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿ ಕಾಮಗಾರಿ ಮುಗಿದರೂ ಮಾಡದೇ ಇರುವುದನ್ನು ಗಮನಿಸಿದ ಸ್ಥಳೀಯರು ಶನಿವಾರ ಗ್ರಾಮ ಪಂಚಾಯತ್ ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಐಆರ್ಬಿ ಕಂಪನಿಯವರಿಗೆ ಮನವಿ ಸಲ್ಲಿಸಿದರು. ಪಂಚಕ್ಷೇತ್ರದಲ್ಲೇ ಒಂದಾದ ಗುಣವಂತ ಅಂತ ಹೇಳಿದ್ರೆ ಇಡೀ ನಮ್ಮ ತಾಲೂಕು ಜಿಲ್ಲಾದ್ಯಂತ ಪ್ರಸಿದ್ಧ ಇದೆ. ಆದರೆ ಅಲ್ಲಿ ಇರುವಂತಹ ರಸ್ತೆಯಲ್ಲಿ ಒಂದು ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಹಾಗಾಗಿ ಐಆರ್ಬಿ ಅವರ ಇವರ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ರಸ್ತೆಯಲ್ಲೆಲ್ಲ ನೀರು ಹರಿತಾ ಇದೆ. ಬಂದಂಥ ಪ್ರವಾಸಿಗರು ಇರ್ಬೋದು, ಸ್ಥಳೀಯವಾಗಿ ಇರ್ಬೋದು, ಶಾಲಾ ಕಾಲೇಜು ಮತ್ತು ಎಲ್ಲ ವೃದ್ಧರು ಸಹ ಅಲ್ಲಿ ನೀರೆಲ್ಲ ನಿಂತ್ಕೊಂಡಿರ್ತದೆ, ಜನಕ್ಕೆಲ್ಲ ಸಮಸ್ಯೆ ಆಗ್ತದೆ. ಹಾಗಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇರ್ಬೋದು, ಐಆರ್ಬಿ ಕಂಪನಿ ಮತ್ತು ಈ ನ್ಯಾಷನಲ್ ಹೈವೇ ಈಗಾಗಲೇ ಪಂಚಾಯತ್ಗೂ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಎಲ್ಲರೂ ಹೆಚ್ಚಿನ ಮುತುವರ್ಜಿ ವಹಿಸಿ ನಮಗಲ್ಲಿ ಚರಂಡಿ ವ್ಯವಸ್ಥೆ ಆಗಬೇಕು. ಇದೇ ಥರ ಮುಂದಿನ ದಿನಗಳಲ್ಲಿ ಚರಂಡಿ ವ್ಯವಸ್ಥೆ ಆಗಿಲ್ಲ ಅಂತಾದರೆ ನಾವು ಊರಿನವರೆಲ್ಲರೂ ಸೇರಿ ಅಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕು ಗ್ರಾಮದಲ್ಲಿ ಈಗಾಗಲೇ ಐಆರ್ಬಿಯವರು ಸರ್ವೆ ಮಾಡಿಕೊಂಡು ಇದ್ದಂಥ ಚರಂಡಿಯನ್ನು ಮುಚ್ಚಾಗಿ ಹೊಸ ಚರಂಡಿ ಇದಕ್ಕೆ ಅವಕಾಶ ಕೊಡದೆ ಅಲ್ಲಿ ನಾಗರಿಕರಿಗೆ ತುಂಬ ತೊಂದರೆ ಆಗ್ತದೆ. ಎಸ್ಪೆಷಲಿ ಅಂತಂದರೆ ಅಲ್ಲಿರುವಂಥ ಹೆಂಗಸರಿಗೆ ಮಕ್ಕಳೆಲ್ಲ ರೋಡ್ ಸೈಡ್ ಇಟ್ಕೊಂಡಾಗ ಆ ಹೊಲಸು ನೀರು ಅವ್ರ ಮೈಗೆ ಎರಚಿ ಅವ್ರು ಮತ್ತಿಂದ ವಾಪಸ್ ಮನೆಗೆ ಹೋಗಿ ಮತ್ತಿಂದ ವಾಪಸ್ ಎಲ್ಲೋ ಪ್ರಯಾಣಕ್ಕೆ ಹೋಗುವಂಥ ಸ್ಥಿತಿ ಇದೆ. ಹಾಗೆ ನಾವು ಇದು ಸಂಬಂಧಪಟ್ಟು ಭಾಳಷ್ಟು ಮನವಿಯನ್ನು ಕೊಟ್ಟಿದ್ರು, ಅದು ಯಾವುದೇ ರೀತಿಯನ್ನು ಫಲಿಸಲಿಲ್ಲ. ಆಗ ನಾವು ಈಗ ಏನು ಮಾಡ್ತಿದ್ದೇವೆ ಅಂತಂದರೆ ಗ್ರಾಮ ಪಂಚಾಯತ್ ಮೂಲಕ ಹಾಗೂ ನ್ಯಾಷನಲ್ ಪ್ರಾಧಿಕಾರ ಮೂಲಕ ಮಂಗಳೂರು, ಕಾರವಾರ, ಹೊನ್ನಾವರ ಹಾಗೂ ನಮ್ಮ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿಗೂ ಸಹ ನಾವು ಮನವಿ ಮಾಡಿ ಇದನ್ನು ಸಲ್ಲಿಸಿದ್ದೇವೆ. ಮುಂದಿನ ದಿನದಲ್ಲಿ ಇದು ಯಾವುದೋ ಪ್ರಯತ್ನ ಬರೆದಿದೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಮುಂದೆ ಹಿಂಸೆ ಸೇರಿಕೊಂಡು ನಾವು ಒಂದು ಮಾನವ ಸರಪಳಿಯನ್ನು ಗುಣವಂತೆಯಿಂದ ಹೊನ್ನಾವರ ತನಕ ಮಾಡುವಂತೆ ಮನಸ್ಸಿಕೊಂಡಿದ್ದೇವೆ. ಆ ಒಂದು ಕೆಲಸಕ್ಕೆ ಅವರು ನಮಗೆ ಏನು ತೊಂದರೆ ಮಾಡದೆ ಆ ಕೆಲಸವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಅವರನ್ನು ಪ್ರಾರ್ಥಿಸಿಕೊಟ್ಟಿದ್ದೇನೆ. ಇದಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕರವೇ ತಾಲೂಕಾಧ್ಯಕ್ಷ ಮಂಜುನಾಥ್ ಗೌಡ ನಾಜ್ಗಾರ್ ನೇತೃತ್ವದಲ್ಲಿ ಪ್ರಮುಖರಾದ ರಾಮಗೌಡ ಹುಡುಕಣಿ, ಗೋವಿಂದ ಗೌಡ ಹೆಬ್ಬಾರಿತ್ಲು, ಸತೀಶ್ ನಾಯ್ಕ್ ಹೊಟಾರ, ರಾಜು ನಾಯ್ಕ್ ಮುಗಳಿ, ರಾಮಗೌಡ ಗುಣವಂತೆ, ಗಜು ಪೈ ಗುಣವಂತೆ, ನಾರಾಯಣ ಗೌಡ ಮಾದ್ನಿ, ರಾಮಗೌಡ ಶಿವನಗರ, ಪವನ್ ಪೈ ಗುಣವಂತೆ, ನಾರಾಯಣ್ ಶಂಭುಗೌಡ ಗುಣವಂತೆ, ವೆಂಕಟೇಶ್ ಗೌಡ ಶಿವನಗರ, ನಾಗೇಶ್ ದೇಶ್ ಭಂಡಾರಿ ಹೆಬ್ಬಾರಿತ್ಲು, ಮೋಹನ್ ಗೌಡ ಗುಣವಂತೆ, ವಿನಯ್ ಗೌಡ ಗುಣವಂತೆ, ವಿಶ್ವನಾಥ್ ಇಡಗುಂಜಿ, ನಾಗರಾಜ್ ಗುಣವಂತೆ ಇದ್ದರು.